ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಕೋಡಿಗೊಬ್ಬ ಪಿಕ್ಚರ್ ನಮ್ಮ ವಿಷ್ಣು ಅವರ ಸೂಪರ್ ಡೂಪರ್ ಹಿಟ್ ಪಿಕ್ಚರ್ ಮತ್ತೆ ರಿಲೀಸ್ ಆಗ್ತಾ ಇದೆ 25 ವರ್ಷಗಳ ಅನಂತರ. ಏಪ್ರಿಲ್ 10th ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ. ತಿರ್ಗಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಹೊಸ ಒಂದು ತಂತ್ರಜ್ಞಾನದೊಂದಿಗೆ. ನಮ್ಮ ವಿಷ್ಣು ಸರ್ ಅವರ ಕೋಟಿಗೊಬ್ಬ ಮತ್ತೆ ಬಿಡುಗಡೆ ಆಗ್ತಾ ಇದೆ. ವಿಷ್ಣು ಸಾರೇ ಹೇಳೋಂಗೆ ಇದು ನಾವು ಮಾಡೋದಲ್ಲ, ಅದು ಆಗೋದು ಅಂತ. ಆ ಥರ ಆಗಿ ಇದು ಒಂದು ಇತಿಹಾಸವಾಗಿದೆ. ಈಗ ಮತ್ತೆ ರಿಲೀಸ್ ಆಗ್ತಾ ಇದೆ. ಸೊ ಇದೇ ಏಪ್ರಿಲ್ 10ನೇ ತಾರೀಕು, ದಟ್ ಇಸ್ ಏಪ್ರಿಲ್ 10th, ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ. ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಕೋಟಿಗೊಬ್ಬನ ಫ್ರ್ಯಾಂಕ್ ಆಗಿ ಮಾತಾಡಬೇಕು ಅಂದರೆ ನನಗೆ ಫಸ್ಟ್ ಜ್ಞಾಪಕ ಬರೋದು ನನ್ನ ಫ್ರೆಂಡ್ ಸೂರಪ್ಪ ಬಾಬು. ಅವ್ರದ್ದು ಅದು 3ನೇ ಸಿನಿಮಾ ನಾನು ಮಾಡ್ತಿದ್ದೆ. ಐ ಥಿಂಕ್ ಟೋಟ್ಲಾಗಿ ಒಂದು 6-7 ಸಿನಿಮಾ ಚಾನ್ಸ್ ಕೊಟ್ಟಿದ್ದಾರೆ ನನಗೆ. ಇದರಲ್ಲಿ ಫಸ್ಟೇ ಹೇಳ್ಬಿಟ್ರು ವಿಷ್ಣು ಸರ್ ಕಾಂಬಿನೇಷನ್, ದಟ್ ವಾಸ್ ದ ಸೆಕೆಂಡ್ ಕಾಂಬಿನೇಷನ್. ಎವ್ರಿ ಡೇ ವಾಸ್ ಇವೆಂಟ್ಫುಲ್ ನಮಗೆ, ಯಾಕೆಂದರೆ ರೆಕಾರ್ಡ್ ಟೈಮಲ್ಲಿ ಫಿನಿಷ್ ಮಾಡಿದ್ವಿ ಸಿನಿಮಾನ. ಐ ಥಿಂಕ್ 45-50 ಡೇಸ್ ನಾಗಣ್ಣ ಸರ್ ಫಿನಿಷ್ ಮಾಡಿದ್ರು. ಎಲ್ಲ ಭಾಳ ಕಷ್ಟಪಟ್ಟರು. ಎವ್ರಿಬಡಿ ಸ್ಟ್ರಗಲ್ಡ್ ಹಾರ್ಡ್. ಆ್ಯಂಡ್ ಅಣ್ಣ ವಾಸ್ ಶೂಟಿಂಗ್ ಇನ್ ನೈಟ್ಸ್, ಫೈಟ್ಸ್ ಎಲ್ಲ ನೈಟಲ್ಲಿ ಮಾಡಿದ್ದು ನಾವು. ನಮ್ಗೆ ಎನರ್ಜಿ ಇದೆಯಾ ಗೊತ್ತಿಲ್ವ, ಹೀ ವಾಸ್ ಫುಲ್ ಆಫ್ ಎನರ್ಜಿ. ಆ್ಯಂಡ್ 2-3 ನೈಟ್ಸ್ ಮಾಡಿದ್ರು. ಆ್ಯಂಡ್ ಟಫ್ ಫೈಟ್ಸ್ ಎಲ್ಲ ತುಂಬ ಟಫ್ ಆಗಿತ್ತು. ಆ್ಯಂಡ್ ನನಗೊಂದ್ಸಲಿ ವಾರ್ನ್ ಮಾಡಿದ್ರು ಗುರು, ಲೆಗ್ಸ್ ಎಲ್ಲ ಸ್ವಲ್ಪ ಫ್ರೀಯಾಗಿ ಬಿಡ್ತೀನಪ್ಪ, ನಿಮಗೆ ಆ ವ್ಯಾನ್ ಮೇಲೆಲ್ಲ ಹೋಗುತ್ತೆ, ಅದು ಇಲ್ಲಿವರೆಗೂ ಬರ್ಬೋದು ಅಂತ. ನಾನು ಸುಮ್ಮನೆ ಹೇಳಿ ಸೇರ್ಕೊಂಡು ಟಿಲ್ ಇಲ್ಲಿವರೆಗೂ ಬಂತು. ಆ್ಯಕ್ಚುಲಿ ಅವರು ಯು ಸೋ ಫ್ಲೆಕ್ಸಿಬಲ್ ಇನ್ಫ್ಯಾಕ್ಟ್. ಆ್ಯಂಡ್ ನಾಟ್ ಇವನ್ ಒಂದು ಸ್ಕ್ರ್ಯಾಚ್ ಆಗಲಿಲ್ಲ ನಮಗೆ. ಇನ್ಫ್ಯಾಕ್ಟ್ ಯು ವಾಸ್ ಸೋ ಪರ್ಫೆಕ್ಟ್. ಅವ್ರ ಫೈಟ್ ಆಗಲಿ ಇದಾಗಲಿ ವೆರಿ ಪರ್ಫೆಕ್ಟ್. ಅವ್ರ ಟೈಮಿಂಗ್ ಆಗಲಿ, ನಾವೇನೋ ಹೋಗಿ ಒದೆ ತಿನ್ಬೇಕೆ ಹೊರತು ಅವರು ನಮಗೆ ಯೂಸ್ ಟು ಟಚ್ ಎನಿ ಆ್ಯಕ್ಟರ್ಸ್ ಫೈಟರ್ಸ್ ಎಲ್ಲ. ಆ್ಯಂಡ್ ನಮಗೆಲ್ಲ ಒಳ್ಳೆ ಹ್ಯೂಮರಲ್ಲಿ ಇಟ್ಟಿರೋರು. ನೈಟ್ ಆದರೆ ಐ ಮೀನ್ ಲೇಟ್ ನೈಟ್ ಶೂಟಿಂಗ್ಸು ಸಿಕ್ಕಾಬಿಡೆ ತರಲೆ ಮಾಡೋರು, ನಮ್ಮನ್ನು ಇಟ್ಕೊಂಡು ಗಲಾಟೆ ಮಾಡೋರು. ಅಭಿಜಿತ್ ಇದ್ದ ಅಲ್ಲಿ, ನಾನು ಆ್ಯಂಡ್ ಫೈಟರ್ಸು. ಇಟ್ ವಾಸ್ ಮೋರ್ ಲೈಕ್ ಎ ಪಿಕ್ನಿಕ್, ವೆರಿ ಇವೆಂಟ್ಫುಲ್ ಫಿಲಮ್ ಕೋಟಿಗೊಬ್ಬ. ಅದು ಆ್ಯಕ್ಚುಲಿ ನಾನು ಬಾಬು ಅವ್ರಿಗೆ ಹೇಳ್ಬಿಟ್ಟು ನನ್ನ ಬರ್ತ್ಡೇ ಇತ್ತು, ಮನೆಗೆ ಹೊಟ್ಟೋಣ ಅಂತ ನಾನು ಹೊರಟೆ. ನಾನು ಮುಖಾಲ್ದಾರಿ ಹೋಗಿದ್ದೀನಿ, ವಾಪಸ್ ಬನ್ನಿ ಅಂತ ಹೇಳ್ಬಿಟ್ರು. ದೆನ್ ಹೀಗೆ ಮಿ ಎ ಲಿಟಲ್ ಟೈಮ್ ಮನೆಗೆ ಹೋಗ್ಬಿಟ್ಟು ಐ ಥಿಂಕ್ ಅವ್ರು ನೈಟೇ ಬಂದ ಏನೋ ಅಂತ ನಂಗೆ ಇನ್ನೂ ಜ್ಞಾಪಕ ಇಲ್ಲ. ಬಟ್ ಐ ಕೇಮ್ ಬ್ಯಾಕ್ ಟು ದ ಲೊಕೇಶನ್ ಅಗೇನ್. ತಿರ್ಗಾ ಅವರೇ ಹೇಳಿದ್ರು ಹೀಗೆ, ನೀವು ಬಂದುಬಿಡಿ ಅವನು ಬಿಟ್ಟು ತೆಗಿಬೇಕು ಅಂತ ಹೇಳಿ ವಾಪಸ್ ಬಂದು ತಿರ್ಗಾ ವಿ ಶಾರ್ಟ್ ದಟ್. ಆ್ಯಕ್ಚುಲಿ ನನಗೆ ಜ್ಞಾಪಕ ಇಲ್ಲ, ಒಂದು ಪರ್ಟಿಕ್ಯುಲರ್ ಬಿಟ್ ಶೂಟ್ ಮಾಡಿದ್ವಿ. ಪಮ್ಮಲ್ ರವಿ ವಾಸ್ ಅ ಮಾಸ್ಟರ್. ಫಸ್ಟ್ ಬಂದು ಅವ್ರು ಎಕ್ಸ್ಪ್ಲೈನ್ ಮಾಡಿದಾಗ ಅಣ್ಣ ನಕ್ಬಿಟ್ರು. ಆ್ಯಕ್ಚುಲಿ ಸೆಡ್ ಇದೆಲ್ಲ ಯಾರು ನೋಡ್ತಾರೆ ಅಣ್ಣ, ನೀವು ಏನು ಮಾಡೋದು ನೋಡ್ತಾರೆ ಅಂದರೆ, ಈಗ ನಾನೇನು ಮಾಡೋದು ನೋಡ್ತಾರೆ, ಈಗೆಲ್ಲ ಇದ್ದರೆ ನೋಡೋಲ್ಲ. ಯಾಕೆಂದರೆ ಅವರೇನೋ ರೋಪ್ ತೆಗಿಯೋದು, ನಾನು ಮೇಲಕ್ಕೆ ಹೋಗಿ ಏನೇನೋ ಎಲ್ಲ ಹೇಳಿದ್ರು. ಬಟ್ ಅಣ್ಣ ಮೇಡ್ ಇಟ್ ವೆರಿ ಲಾಜಿಕಲ್, ಹೀಗೆ ಮಾಡೋಣ ಹೀಗೆ ಮಾಡೋಣ ಅಂತ. ಬಟ್ ಆ ಎಂತೂಸಿಯಾಸಮು, ಆ ಝೀಲ್, ಅದು ನೋಡೋಕ್ಕಾಗಲ್ಲ. ದಟ್ ಕಾನ್ಸಂಟ್ರೇಷನ್ ಆಫ್ ಹಿಸ್ ಆನ್ ಟೈಮ್, ಅವರಾಯಿತು ಕೆಲಸ ಆಯಿತು, ಕೀಪ್ಸ್ ಎವ್ರಿಬಡಿ ಎಂಟರ್ಟೈನ್. ಐ ಥಿಂಕ್ ವಿ ಹ್ಯಾವ್ ಲಾಸ್ಟ್ ಅ ಡೈಮಂಡ್. ಐ ಮೀನ್ ಅಷ್ಟೇ ಹೇಳಕ್ಕೆ ಬಲ್ಲೆ. ಐ ಮೀನ್ ಇನ್ನು ತುಂಬ ಜನ ಇದ್ದಿದ್ರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಿತ್ತು. ಅವ್ರ ಬಗ್ಗೆ ಮಾತಾಡ್ತಾ ಹೋಗ್ಬೋದು. ಇನ್ಫ್ಯಾಕ್ಟ್ ನಮ್ಮ ತಂದೆಗೆ ಭಾಳ ಆಪ್ತರು ಅವರು. ನಾಗಣ್ಣ ಇಸ್ ಬೇಸಿಕಲಿ ಮೈ ಫ್ಯಾಮಿಲಿ ಫ್ರೆಂಡ್, ಲಕ್ಷ್ಮಣ್ ಅವ್ರ ಮಗ. ಆ್ಯಂಡ್ ಫಸ್ಟ್ ಮಾಡಿದ್ದು ಸೂರಪ್ಪ. ಈಸ್ ಅ ಪ್ರೊಡ್ಯೂಸರ್ಸ್ ಡೈರೆಕ್ಟರ್. ನಾನು ಬಾಬು ಅವ್ರ ಹತ್ರ ಮಾತ್ರ ಅಲ್ಲ, ಹೊರಗಡೆ ಪಿಕ್ಚರ್ಸು ಮಾಡ್ಯಾರವರು. ಅವರು ಆ ಕರೆಕ್ಟಾಗಿ ಸ್ಕೆಡ್ಯೂಲ್ ಹಾಕಿದ್ರೆ ಕರೆಕ್ಟಾಗಿ ಮುಗಿಸ್ಬಿಡ್ತಾರೆ ಪಿಕ್ಚರ್ನ. 30 ಡೇಸೋ 35 ಡೇಸೋ. ಬಿಕಾಸ್ ಟುಡೇ ಇವತ್ತು ಸಿನಿಮಾಗಳು ತೆಗಿಯೋದು 120 ದಿನ ತೆಗಿತೀವಿ, ಬಟ್ ಓಡೋದು 20-25 ದಿನ ಓಡೋದು ಇವಾಗ. ಆವಾಗ ದ ಪ್ಲ್ಯಾನಿಂಗ್ ವಾಸ್ ಸೋ ಪರ್ಫೆಕ್ಟ್, ಪ್ರೊಡ್ಯೂಸರ್ಸ್ ಇಸ್ ಪರ್ಫೆಕ್ಟ್, ಎವ್ರಿಬಡಿ ಯೂಸ್ ಟು ಡಿಸ್ಕಸ್ ಎಲ್ಲ ಮಾಡಿ. ನಾಗಣ್ಣಂಗೆ ಪ್ರೊಡಕ್ಷನ್ ಬ್ಯಾಕಿಂಗ್ ವಾಸ್ ಗುಡ್. ಬಾಬು ಅವ್ರದ್ದು ಇನ್ಫ್ಯಾಕ್ಟ್ ಅವ್ರ 4 ಜನ ಪಾರ್ಟ್ನರ್ಸ್ ಈ ಸಿನಿಮಾಗೆ. ಕಮಲಾಕರ್ ಅವರಿದ್ದರು, ಜಗದೀಶ್ ಅವರು, ಪಿಂಟೋ ಎಲ್ಲ ಇದ್ದರು. ಸೊ ಎವ್ರಿ ಫಿಲಮ್ ಅವರು ನಾನು ನೋಡಿದ್ದು ಪ್ಲ್ಯಾನಿಂಗ್. ಇನ್ಫ್ಯಾಕ್ಟ್ ಪ್ಲ್ಯಾನಿಂಗ್ ವಾಸ್ ಪರ್ಫೆಕ್ಟ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಎವ್ರಿಥಿಂಗ್ ವಾಸ್ ಪ್ರೊವೈಡೆಡ್ ಫಾರ್ ದ ಡೈರೆಕ್ಟರ್. ಇದು ಬೇಕು ಅಂದರೆ ಇದೆಲ್ಲ ರೆಡಿಯಾಗಿರೋದು. ಹಾಗೆ ಇವಾಗ ಬಿಕಾಸ್ ಯಾರ್ಯಾರನ್ನೂ ಮೀಟ್ ಮಾಡಲ್ಲ, ಯಾರು ಆರ್ಟಿಸ್ಟ್ ಅಂತಲೂ ಗೊತ್ತಿರಲ್ಲ, ಎಲ್ಲೋ ಕೂತಿರ್ತಾರೆ. ನಮಗೆ ಸರ್ಪ್ರೈಸ್ ಆಗುತ್ತೆ, ಇವ್ರು ಮಾಡ್ತೀಯಾರಂತ ಡೌಟ್ ಇರುತ್ತೆ. ಇನ್ಫ್ಯಾಕ್ಟ್ ಅಲ್ಲಿ ಟು ಕೀಪ್ ಎವ್ರಿಬಡಿ ಎಲ್ಲ ಇವೆಲ್ಲರನ್ನೂ ಐ ಮೀನ್ ಆ ಹ್ಯೂಮರಿ, ಆ ಮೂಡಲ್ಲಿ ಇಟ್ಟಿರೋಕ್ಕೆ ಅಣ್ಣ ಯೂಸ್ ಟು ಸಿಟ್ ಡೌನ್ ವಿತ್ ಆಲ್ ಆಫ್ ಅಸ್ ಆ್ಯಂಡ್ ಗಲಾಟೆ ಮಾಡೋರು. ಆ್ಯಂಡ್ ಯೂಸ್ ಟು ಕೀಪ್ ಅಸ್ ಲೈವ್ಲಿ. ನಮ್ಮ ನಿದ್ದೆ ಅನ್ನೋದೇ ಮರ್ತ್ಬಿಟ್ವಿ ಇನ್ಫ್ಯಾಕ್ಟ್ ಆ ಫೈಟ್ ನಡೆಯುವಾಗ. ದಟ್ ಈಸ್ ನಾಟ್ ದೇರ್ ಟುಡೇ. ದಟ್ ಇಸ್ ಯಾವ ಹೀರೋನು ಹಾಕಿ ಕೂತ್ಕೊಂಡು ನಮ್ಮ ಜೊತೆ ಗಂಟೆಗಟ್ಟಲೆ ಇಲ್ಲ ರಾತ್ರಿ ಎಲ್ಲ ಕೂತ್ಕೊಂಡು, ಅದು ಅವ್ರ ಸೀನಿಯರಿಟಿಗೆ ವಿ ಆರ್ ನಥಿಂಗ್ ಆ್ಯಕ್ಚುಲಿ. ನಾನಾಗಲಿ ನನ್ನ ಜೊತೆ ಮಾಡಿದವರು ಇವಾಗ ಗಿಬಿ ಅವರೆಲ್ಲ ವಿರ್ ಆಲ್ ಜೂನಿಯರ್ಸ್ ಇನ್ಫ್ಯಾಕ್ಟ್. ಅವ್ರ ಕ್ಯಾಲಿಬರ್, ಅವ್ರ ಇದಕ್ಕೆ ಅವ್ರು ಬಂದು ಕೂತ್ಕೊಂಡು ನಮ್ಮ ಜೊತೆ ಅಷ್ಟು ಚೆನ್ನಾಗಿ ಮಾತಾಡಿಕೊಂಡು
ಆ್ಯಂಡ್ ಯೂಸ್ ಲವ್ ದ ಸ್ಕಿಮಾ ಬೀಡ ಭಾಳ ಇಷ್ಟ, ಪಾನ್ ಹಾಕೋರು. ಸೊ ನಾನು ಅವರೆಲ್ಲ ನಮಗೆಲ್ಲ ಕೊಟ್ಟು ಯೂಸ್ ಟು ಪುಟ್ ದಟ್ ಪಾನ್ ಆ್ಯಂಡ್ ಹೇಳ್ತಾನೆ ಹೋಗ್ಬೋದು ಸರ್ ಅವ್ರ ಬಗ್ಗೆ. ಇನ್ಫ್ಯಾಕ್ಟ್ ಅವ್ರ ಜೊತೆ ಅದಾದಮೇಲೂ ಸಿನಿಮಾಗಳು ಮಾಡಿದೆ, ಅವ್ರು ಯಾವತ್ತೂ ಒಂದು ಮಾತಾಡೋದು ಸರ್. ಹಿ ಡಸಂಟ್ ಕಮ್ ಇನ್ ಟು ದ ಪಿಕ್ಚರ್ ಅಟ್ ಆಲ್. ನನ್ನ ಕೆಲಸ ನಂದು, ವಾಟ್ ಎವರ್ ಡೈಲಾಗ್ಸ್ ಗಿವನ್ ಆಗಲಿ, ಅವ್ರ ಜೊತೆ ಕಾಂಬಿನೇಷನ್ ಆಗಲಿ, ಇಟ್ಸ್ ಭಾಳ ಈಸಿ ಸರ್. ಅದು ಏನು ಹೇಳಬೇಕು, ನಿಮ್ಮ ಜೊತೆ ಇವಾಗ ಮಾತಾಡೋ ಥರ ರಘು, ಇಟ್ಸ್ ಲೈಕ್ ಟಾಕಿಂಗ್ ಟು ಯು. ವೆರಿ 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 ಸಿಂಪಲ್ ಆ್ಯಂಡ್ ವೆರಿ ಆರಾಮಾಗಿರ್ತಾ ಯೂಸ್ ಟು ಎನ್ಕರೇಜ್. ಆ್ಯಂಡ್ ಯಾವತ್ತೂ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿದವರೇ ಅಲ್ಲ ಅವರು. ನೀವು ಯಾವತ್ತೂ ಅವ್ರಿಗೆ ಅಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿರ, ಅಷ್ಟೊಂದು ಪ್ರೀತಿ ತೋರಿಸಿರ. ಇನ್ಫ್ಯಾಕ್ಟ್ 25 years ಆಗಿದೆ ಗೊತ್ತಾಗಲಿಲ್ಲ, ಬಟ್ ಒಂದು ಅಮೂಲ್ಯವಾದ ವಸ್ತುನೇ ಕಳ್ಕೊಂಡಿದ್ದೀವಿ ನಾವು. ಇನ್ಫ್ಯಾಕ್ಟ್ ಏನು ದೇವರಲ್ಲಿ ಕೇಳ್ಕೊತೀನಿ, ತಿರ್ಗಾ ಸಿನಿಮಾ ಚೆನ್ನಾಗಿ ಹೋಗಲಿ, ಪ್ರೊಡ್ಯೂಸರ್ಸ್ ಒಳ್ಳೆಯದಾಗಲಿ. ಇವ್ ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ.